ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. अरे 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 अरे, क्या कर रहा है? इधर इधर इधर, हम बोल रहे हैं तेरे बीजू का. उतला बोल रहा है? हाँ, पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है. और जब माटी ही कमजोर पड़ जाएगी तो उपज कैसे सेहतमंद होगी? हाँ? अरे पहले ऐसा नहीं था. पूछना अपने बड़े बुजुर्गों से, कैसे फसल लहलहाती थी, शुद्धता झलकती थी. हाँ, माटी भी तंदुरुस्त और लोग भी. अरे अब पहली वाली बात कहाँ? पर अब तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं. खर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं. धूप में बाल सफेद नहीं किए हैं. हाँ. ठीक है भाई, मैं भी आज से जैविक खेती शुरू करूंगा. माटी से प्रेम की परंपरा है, परंपरागत. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತು ನಮ್ಮ ಜೊತೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನ ಸುರೇಶ್ ಬಲ್ನಾಡ್ ಅವರು ಇದ್ದಾರೆ. ಅವರ ಕೃಷಿ ಅನುಭವಗಳನ್ನು ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಸುರೇಶ್ ಬಲ್ನಾಡ್ ಅವರೇ. ನಮಸ್ತೆ. ಆಕಾಶವಾಣಿ ಕೇಂದ್ರದ ಎಲ್ಲ ಪ್ರೇಕ್ಷಕರಿಗೂ ಕೇಳುಗರಿಗೂ ನನ್ನ ಹೃದಯಾಂತರದ ನಮಸ್ಕಾರಗಳು. ಸುರೇಶ್ ಅವರು, ತಾವು ಎಷ್ಟು ವರ್ಷದಿಂದ ಕೃಷಿಯಲ್ಲಿ ತೊಡಗಿದ್ದೀರಾ? ನಾನು 1982ನೇ ಇಸ್ವಿಯಿಂದ ಕೃಷಿಯಲ್ಲಿ ತೊಡಗಿದ್ದೇನೆ. ಸುಮಾರು ಅಲ್ಲಿಗೆ 5 ದಶಕ ಆಯ್ತು. ಈಗ 5 ದಶಕದ ಹತ್ರ ಆಯಿತು. ತಂದೆಯವರು ಕೃಷಿಯಲ್ಲಿ ತೊಡಗಿದ್ದಾರೆ? ತಂದೆಯವರು ಕೃಷಿಯಲ್ಲಿ ಇದ್ದರು. ನಾವು 6 ಜನ ಮಕ್ಕಳು, 5 ಜನ ಬೇರೆ ಉದ್ಯೋಗಕ್ಕೆ ಹೋದರು. ನಾನು ಕೃಷಿ ಕ್ಷೇತ್ರಕ್ಕೆ ನಿತ್ತವ. ಮುಖ್ಯವಾಗಿ ಈಗ ಯಾವ್ಯಾವ ಬೆಳೆಗಳನ್ನು ಬೆಳೀತಾ ಇದ್ದಾರೆ ಸುರೇಶ್ ಅವರು? ಮೊದಲೇ ತುಂಬ ಬೆಳೆಗಳನ್ನೆಲ್ಲ ಬೆಳೆದು ಈಗ ಮುಖ್ಯವಾಗಿ ಕಾಳುಮೆಣಸು, ಅಡಿಕೆ, ತೆಂಗು ಮತ್ತು ಸಾಮಾನ್ಯವಾಗಿ ಹಣ್ಣಿನ ಬೆಳೆಗಳು, ಕಮರ್ಷಿಯಲ್ ಅಲ್ಲ, ನಮ್ಮ ಮನೆ ಉಪಯೋಗಕ್ಕೆಂತೆಲ್ಲ ಬೆಳೀತಾ ಇದ್ದೇವೆ. ಕಾಳುಮೆಣಸು ಅಂತ ತಾವು ಹೇಳಿದ್ರಿ, ನಿಮ್ಮ ಮುಖ್ಯವಾದ ಬೆಳೆ. ಇದರಲ್ಲಿ ಯಾವ್ಯಾವ ತಳಿಗಳನ್ನು ಹಾಕ್ಕೊಂಡಿದ್ದಾರೆ? ನಮ್ಮ ಹತ್ರ ಮೊದಲು ಊರಿನ ತಳಿಗಳೆಲ್ಲ ಇತ್ತು. ಬರ್ತಾ ಸಂಖ್ಯೆಯನ್ನು ಕಡಿಮೆ ಮಾಡಿದೆವು. 1982ರಲ್ಲಿ ನಾವು ಪಣಿಯೂರು ಸಸಿ ಒಂದು 100 ಅಲ್ಲಿ ಲೋಕಲ್ಲೇ ಸಿಗುವುದಂತ ಅಂದು ನಾಟಿ ಮಾಡಿದೆವು. ಅದನ್ನೇ ಡೆವಲಪ್ ಮಾಡ್ತಾ ಈಗ ನಮ್ಮದು 99% ಪಣಿಯೂರು ಒಂದೇ ಆಗಿಬಿಟ್ಟಿದೆ. ನಾವು ನಾಟಿ ಮಾಡುವಾಗ ಅದು ಪಣಿಯೂರು ಅಂತ ಇತ್ತು. ಈಗ ಎಲ್ಲ ಪಣಿಯೂರು ತುಂಬ ವೆರೈಟಿಗಳು 1 to 10 ಅನ್ನು ಬಂದಿದೆ. ನಮ್ಮ 1 ಅಂತ ನಮ್ಮ ಇದಕ್ಕೆ ನಾಮಕರಣ ಮಾಡಿದ್ದಾರೆ. ಪಣಿಯೂರು 1. ಏನು ವಿಶೇಷ ಅಂತೀರಾ ಸುರೇಶ್ ಅವರ ಆ ತಳಿದು? ಆ ತಳಿ ಎಲ್ಲ ವೆದರಿಗೂ ಸೂಟ್ ಆಗುತ್ತೆ. ಆಮೇಲೆ ಈಲ್ಡು ಒಳ್ಳೆಯದು ಬರುತ್ತೆ. ನಾನು ತಿಳ್ಕೊಂಡ ಹಾಗೆ ಯಾರು ಕಾಳುಮೆಣಸು ಬೆಳೀತಾ ಇದ್ದಾರೆ ಹಿಂದಿನಿಂದಲೂ ಎಲ್ಲರ ಹತ್ರನೂ ಪಣೀರು 1 ಇದೆ. 80-85% ಜನ ಪಣೀರು 1 ಬೆಳೀತಾ ಇದೆ. ಆಮೇಲೆ ಈಗ ಹೊಸ ತಳಿಗಳು ತುಂಬ ಬಂದಿದೆ, ಅದನ್ನು ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ದಾರೆ. ಮೇಯ್ನಾಗಿ ಎಲ್ಲರೂ ಕಾಳುಮೆಣಸು ಪಣೀರು 1ರಲ್ಲೇ ಇದ್ದಾರೆ. ಪಣಿಯೂರು 1 ಬಿಟ್ಟುಕೊಂಡು ಇನ್ಯಾವ ತಳಿಗಳನ್ನು ಹಾಕ್ಕೊಂಡಿದ್ದಾರೆ? ನಾವು ಪಣೀರು 1 ಬಿಟ್ಟು ಅಲ್ಲಿ ಲೋಕಲ್ ಕೆಲವು ಇದೆ. ಆಮೇಲೆ ಈ ವರ್ಷ ಚಂದ್ರ ತಳಿ ಅಪ್ಪಂಗಳ ರಿಸರ್ಚ್ ಸ್ಟೇಷನ್ನಿಂದ ಕೊಟ್ಟಿದ್ದಾರೆ, ನಾಟಿ ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಜೈನ್ ಇರಿಗೇಷನ್ ಅವರು ಪಣೀರು 1 ಅದು ಸಹ, ಆದರೆ ಟಿಶ್ಯೂ ಕಲ್ಚರಲ್ಲಿ ಮಾಡಿದ್ದಾರೆ. ಟಿಶ್ಯೂ ಕಲ್ಚರ್ ಮಾಡಿದರೆ ಏನು ವಿಶೇಷ ಅಂತ ಕೇಳಿದೆ ನಾನು ಅವ್ರ ಹತ್ರ. ನಮ್ಮ ಹತ್ರ ಇದೆ ಅಲ್ಲ ಅಂತ. ಆವಾಗ ಏನಾದರೂ ಅದನ್ನೇ ವೈರಸ್ ಫ್ರೀ ಕೊಡ್ತೇವೆ, ಆದರೆ ಒಳ್ಳೆ ಗ್ರೋತ್ ಬರುತ್ತೆ. ನಾನು ಮತ್ತೆ ವಿಜ್ಞಾನಿಗಳ ಹತ್ರ ಕೇಳಿಯೇ ತಗೊಂಡೆ. ಯಾಕಂದರೆ ನಾವು ಹೊರಗಿಂದ ಸಸಿಗಳನ್ನು ತಗೊಳ್ಳೋದಿಲ್ಲ, ನಮ್ಮ ಲೋಕಲ್ ನಮ್ಮಲ್ಲೇ ಆದ್ದು. ಯಾಕಂದರೆ ನಮಗೆ ನಮ್ಮಲ್ಲಿ ರಿಸಲ್ಟ್ ಒಳ್ಳೆಯದಿದೆ, ಹಾಗೆ ಇದೆ. ಮತ್ತು ಕೆಲವು 1-2 ತಳಿಗಳೆಲ್ಲ ಇವೆ 4 ಸಂಖ್ಯೆಯಲ್ಲಿ ಅಷ್ಟೇ ಹೊರತು ಹೆಚ್ಚಿದ್ದು ನಾನು ಹೇಳಿಲ್ಲ 99% ಪಣೀರು 1 ಇದೆ ನಮ್ಮ ಹತ್ರ. ಅಂದರೆ ಟಿಶ್ಯೂ ಕಲ್ಚರ್ದು ಹಾಕ್ಕೊಂಡಿದ್ದಾರೆ ಈಗ ಹಾಕ್ಕೊಂಡಿದ್ದೇನೆ. ಈಗ ಒಂದು 6 ತಿಂಗಳೊಳಗೆ ಆಯ್ತು ಅಷ್ಟೇ. ನಾವು ಅದೊಂದು ಪೋಲಿಗೆ ಹಾಕಿದ್ದೇವೆ, ಸಿಮೆಂಟ್ ಪೋಲಿಗೆ ಹೇಗೆ ಬರುತ್ತೆ ನೋಡುವ ಅಂತ. ತಾವು ಈ ಬಳ್ಳಿಗಳನ್ನೇ ಬಳಸ್ಕೊಂಡು ಸಸಿ ಮಾಡ್ಕೊಳ್ತೀರಾ?
ಹೌದು, ನಾವು ನಮ್ಮಲ್ಲಿ ಇರುವ ಬಳ್ಳಿಗಳನ್ನೇ ಸಸಿ ಮಾಡ್ತಾ ಇದ್ದದ್ದು. ಈಗ ಒಂದು 2 ವರ್ಷದ ಒಳಗಿಂದ ನಮ್ಮಲ್ಲಿ ಏನು ಸಸಿಗಳಾಯಿತು ಅದು ಸಣ್ಣ ಅಡಿಕೆ ಸಸಿಗೆ ಹಾಕಿದೆವು. ಅದು ಹೋಗಿ ಅಡಿಕೆ ಗೊನೆಗಳಿಗೆ ಮುಟ್ತದೆ ಅಂತ ಹೇಳುವಾಗ ಟಾಪ್ ಶೂಟ್ ಆಗ್ತದೆ ಅಂತ ಕಂಡಿತ್ತು ನನಗೆ. ಮತ್ತೆ ನಾನು ಟಾಪ್ ಶೂಟಲ್ಲಿ ಇದ್ದೇನೆ. ಈಗ ಟಾಪ್ ಶೂಟು ಭಾರಿ ಒಳ್ಳೆಯದಾಗುತ್ತೆ. ಆ ತುದಿ ಬಳ್ಳಿ, ಹಬ್ಬು ಬಳ್ಳಿ ಅಂತ ಏನು ಹೇಳ್ತೇವೆ, ಅದು ಭಾರಿ ಒಳ್ಳೆಯದು ಅಂತ ನಮಗೆ ಪ್ರಾಕ್ಟಿಕಲ್ ಆಗಿ ಗೊತ್ತಾಗಿದೆ. ಅಂದರೆ ಸಾಧಾರಣವಾಗಿ ನಮ್ಮ ವಿಜ್ಞಾನಿಗಳು ಓಡು ಕವಲುಗಳು ಅಂತಾರಲ್ಲ, ರನ್ನರ್ಸ್, ಅವನ್ನ ಬಳಸಬೇಕು ಅಂತ ಹೇಳ್ತಾರೆ. ಈ ಟಾಪ್ ಶೂಟು ಬಳಸೋದ್ರಿಂದ ಏನು ಅನುಕೂಲ ಅಂತೀರಿ? ಟಾಪ್ ಶೂಟ್ ಬಳಸೋದ್ರಿಂದ ತುಂಬ ಅನುಕೂಲಗಳಿವೆ. ಏನಂದರೆ ಈ ಮಣ್ಣಿನಿಂದ ಬರುವಂಥ, ಸಾಯಿಲಿಂದ ಬರುವಂಥ ರೋಗಗಳು ಬರೋದಿಲ್ಲ ಅದರಲ್ಲಿ. ಆಮೇಲೆ ಗ್ರೋತ್ ಭಾಳ ಬೇಗ. ಆಮೇಲೆ ಸೈಡ್ ಬ್ರ್ಯಾಂಚಸ್, ಈಲ್ಡಿಂಗ್ ಬ್ರ್ಯಾಂಚಸ್ ಕೂಡಲೇ ಕೊಡುತ್ತೆ. ನಾಟಿ ಮಾಡಿದ ವರ್ಷವೇ ಏನು ಕೊತ್ತುಗಳು ಅಂತ ಹೇಳ್ತೀರಿ ಅಥವಾ ಗೆರೆಗಳು ಅಂತ ನಾವಲ್ಲಿ ನಮ್ಮೂರಲ್ಲಿ ಹೇಳ್ತೇವೆ, ಅದು ಬರುತ್ತೆ. ಭಾಳ ಚೆನ್ನಾಗಿ ಬರುತ್ತೆ. ಸೈಡ್ ಬ್ರ್ಯಾಂಚಸ್ 1.5 ಫೀಟ್ ಆಗಲ್ಲ ಬರುತ್ತೆ. ಗ್ರೋತ್ ಭಾಳ ಫಾಸ್ಟ್. ಆಮೇಲೆ ರೋಗ ಕಡಿಮೆ. ಅದರ ಒಟ್ಟಿಗೆ ಅದರಲ್ಲಿ ರನ್ನರ್ಸ್ ಬರೋದಿಲ್ಲ. ಅದರಿಂದ ನಮಗೆ ಬೆನಿಫಿಟ್ ಜಾಸ್ತಿ. ಈ ರನ್ನರ್ಸ್ ಬಂದರೆ ರನ್ನರ್ಸ್ ಗ್ರೋತಿಗೆ ನಾವು ಹಾಕಿದ ಗೊಬ್ಬರ ಹೋಗುತ್ತೆ, ಮತ್ತು ಭೂಮಿಯಿಂದ ಬರುವಂಥ ರೋಗಗಳು ರನ್ನರ್ಸ್ ಮುಖಾಂತರ ಜಾಸ್ತಿ ಬರುತ್ತೆ. ತುಂಬ ಬೆನಿಫಿಟ್ ಇದೆ ತಿಳ್ಕೊಂಡವನಿಗೆ, ಇದ್ದವರಿಗೆ. ಆದರೆ ಟಾಪ್ ಶೂಟ್ ಎಲ್ಲಿಯೂ ಸಿಗ್ತಾ ಇಲ್ಲ. ಅವರವರ ಫೀಲ್ಡಲ್ಲೇ ಇದ್ದವರು ಅವರ ತುದಿಯಿಂದಲೇ ತೆಗೆದು ನಾಟಿ ಮಾಡಿದರೆ ಉತ್ತಮ. ಅದು ನರ್ಸರಿಯಲ್ಲಿ ಮಾಡಲಿಕ್ಕೆ ಬರೋದಿಲ್ಲ. ಆಮೇಲೆ ಈಗ ಬಂದಿದೆ ರೂಟಿಂಗ್ ಬಾಲ್ ಅಂತ, ತುದಿಗೆ ಕಟ್ಟಿ ಮಾಡ್ಬೋದು. ಆದರೆ ನಾನು ಇವತ್ತು ನಮ್ಮ ಅನುಭವದಲ್ಲಿ ಹೇಳೋದಿದ್ರೆ ನಂಬರ್ 1 ಪ್ಲೇಸ್ ಟಾಪ್ ಶೂಟಿಗೆ, 2ನೇದು ರನ್ನರ್ಸು. ಮತ್ತು ಹ್ಯಾಂಗಿಂಗ್ ಬಳ್ಳಿಯನ್ನು ಮಾಡೋದು ಅಷ್ಟು ಉತ್ತಮ ಅಲ್ಲ, ಅಷ್ಟು ಚೆನ್ನಾಗಿ ಇಳುವರಿ ಬರೋದಿಲ್ಲ ಅಂತ ನಾರ್ಮಲ್ ವಿಷಯವೂ ಹೌದದು. ನಮ್ಮ ಹತ್ರ ರನ್ನರ್ಸ್ ಇದ್ದವರು ರನ್ನರ್ಸಲ್ಲೇ ಮಾಡಿ, ಟಾಪ್ ಶೂಟಿಗೆ ಅವಕಾಶ ಇದ್ದವರು ಖಂಡಿತವಾಗಿ ಟಾಪ್ ಶೂಟಿಗೆ ಹೋಗೋದು ಒಳ್ಳೆಯದು. ನಿಮ್ಮಲ್ಲಿ ಎಷ್ಟು ಬಳ್ಳಿಗಳು ಇರ್ಬೋದು ಈಗ ಕಾಳುಮೆಣಸು ಬಳ್ಳಿ? ನಾವು ವರ್ಷವನ್ನು ನಡ್ತಾ ಇದ್ದೇವೆ. ಮತ್ತು ನಮ್ಮದು ಹೊಸ ತೋಟಗಳು ಇದೆಲ್ಲ ಅದನ್ನ ಇದೆ. ಸಾಧಾರಣ ಒಂದು 6,000 7,000 ಬಳ್ಳಿಗಳಿರ್ಬೋದು. ಒಂದು 2,000 ಬಳ್ಳಿಗಳು ಒಳ್ಳೆ ಈಳು ಬರುವಂಥದ್ದಿದೆ. ಅಂದರೆ ಇವುಗಳನ್ನೆಲ್ಲ ಮರಗಳಿಗೆ ಹಬ್ಬಿಸಿದರೆ ಹೇಗೆ? ಹೌದು, ನಾವು ಎಲ್ಲ ಮರಗಳಿಗೂ ಹಬ್ಬಿಸಿದ್ದೇವೆ. ಯಾವ ಮರ ಅಂದರೆ ಎಲ್ಲ, ಕೊಕ್ಕೋ ಮರ ಎಲ್ಲ ಕಡ್ದು ಅದಕ್ಕೂ ಹಾಕಿದ್ದೇವೆ, ದೀವಿ ಹಲಸಿಗೆ ಹಾಕಿದ್ದೇವೆ, ಮತ್ತು ರಬ್ಬರಿಗೆ ಹಾಕಿದ್ದೇವೆ. ರಬ್ಬರ್ ಏನಾಯಿತು, ನಮ್ಮ ಹತ್ರ ಒಂದು 600 ರಬ್ಬರ್ ಇತ್ತು. ರಬ್ಬರಲ್ಲಿ ಏನು ಬರೋದಿಲ್ಲ ಅಂತ ಇತ್ತು. ಆದರೆ ರಬ್ಬರಲ್ಲೇ ನಮಗೆ ಉತ್ತಮ ಬೆಳೆ ಬಂದಿದೆ. 30-40 ಫೀಟ್ ಎತ್ತರಕ್ಕೆ ಹೋಗಿದೆ. ಅದಕ್ಕೆ ಬೇಕಾದ ನೀರಾವರಿ ವ್ಯವಸ್ಥೆ ಎಲ್ಲದಕ್ಕೂ ಮಾಡಿದ್ದೇವೆ. ಆಮೇಲೆ ನಿಮಗೆ ಏನು ಮರಗಳು, ಎಲ್ಲ ಜೀವಂತ ಮರಗಳು ಮುಗಿದ ಮೇಲೆ ನಾವು ಸಿಮೆಂಟ್ ಪೋಲಿಗೆ ಹೋಗಿದ್ದೇವೆ. ನಾನು ಏನು ಹೇಳ್ತೇನೆ ಅಂತ ಹೇಳಿದರೆ, ಸಿಮೆಂಟ್ ಪೋಲಿಗೆ ಹೋಗುವುದಕ್ಕಿಂತ ಮೊದಲು ನಿಮ್ಮಲ್ಲಿ ಇರುವ ನ್ಯಾಚುರಲ್ ಮರಗಳಿವೆ, ಯಾವ ಮರವೂ ಆಗ್ಬೋದು, ಆಗ್ತದೆ. ನಾವು ಟೀಕಲ್ಲಿ ಮಾಡಿದ್ದೇವೆ, ಸಾಗವಾನಿಯಲ್ಲಿ. ಟೀಕಲ್ಲಿ ಆಗೋದಿಲ್ಲ ಅಂತ ಹೇಳಿ ಇರುವಂಥದ್ದು. ಆದರೆ ನಮ್ಮಲ್ಲಿ ಒಳ್ಳೆಯದು ಬಂದಿದೆ. ನಾನು ನೀಲಂಬೂರು ಟೀಕ್ ಬೇರು ತಂದು ಸಸಿ ಮಾಡಿದ್ದು 2011ರಲ್ಲಿ ನಾವು ನಾಟಿ ಮಾಡಿದ್ದು. 15ರಲ್ಲಿ ಅದಕ್ಕೆ ಹಾಕಿದ್ದೇವೆ. ಇವತ್ತು ಅದರಲ್ಲಿ ಒಳ್ಳೆ ಬಂದಿದೆ. ಆದರೆ ಅದರಲ್ಲಿ ಸ್ವಲ್ಪ ಪ್ರೂನಿಂಗ್ ಮಾಡೋದು ತುಂಬ ಜಾಸ್ತಿ ಬೇಕಾಗುತ್ತೆ ಅಷ್ಟೇ. ಅಂದರೆ ಎತ್ತರವನ್ನು ನಿಯಂತ್ರಿಸಬೇಕಾಗತ್ತೆ ಬಳ್ಳಿದು ಮೇಲ್ಗಡೆ ಹೋಗೋದು? ಇಲ್ಲ, ಖಂಡಿತವಾಗಿಯೂ ಇಲ್ಲ. ಏನಂದರೆ ಈ ಪಣೀರು ಒಂದು ತಳಿಯಲ್ಲಿ, ಬಾಕಿದರ ಬಗ್ಗೆ ನನಗೆ ಅಷ್ಟು ನಾಲೆಜ್ ಇಲ್ಲ. ನಮ್ಮಲ್ಲಿರೋ ಅದು ಹಣ್ಣಾದರೂ ಬೀಳುತ್ತೆ. ಬಿದ್ದರೆ ಕೊತ್ತುಗಳಿಂದ ಕಾಯಿ ಸಪರೇಟ್ ಆಗೋದಿಲ್ಲ, ಹೆಕ್ಲಿಕ್ಕೂ ಬರುತ್ತೆ. ಆವಾಗ ಈ ಬಳ್ಳಿ ಎತ್ತರ ಹೋದಷ್ಟು ಗಾಳಿ ಬೆಳಕು ಹೆಚ್ಚು ಸಿಕ್ಕಿ ಹೆಚ್ಚು ಈಳು ಬರುತ್ತೆ. ಮುಖ್ಯವಾಗಿ ನೀರಿನ ವ್ಯವಸ್ಥೆ ಚೆನ್ನಾಗಿದೆ ನಿಮಗೆ? ನೀರಿನ ವ್ಯವಸ್ಥೆ ಚೆನ್ನಾಗಿ ಮಾಡಿಕೊಂಡಿದ್ದೇವೆ ನಾವು. ನೀರಿನ ವ್ಯವಸ್ಥೆ ಇಲ್ಲ, ಅದಕ್ಕೂ ನಾವು ಉತ್ತರವನ್ನು ಕಂಡುಕೊಂಡಿದ್ದೇವೆ. ಹೇಗೆ ಮಾಡ್ಕೊಂಡಿದ್ದೀರಾ ಅದು? ಅದಕ್ಕೆ ನಾವು ನೀರಾವರಿ ವ್ಯವಸ್ಥೆಗೆ ಕೃಷಿ ಹೊಂಡಗಳನ್ನು ಮಾಡಿಕೊಂಡಿದ್ದೇವೆ. ಇದೆಲ್ಲ ಫಸ್ಟಿಗೆ ನಮಗೆ ನೀರಿಲ್ಲದೆ ಒಂದು ಸಮಯದಲ್ಲಿ ನಾವು ಟ್ಯಾಂಕರಲ್ಲಿ ನೀರು ತಂದು ತೋಟಕ್ಕೆ ಹಾಕಿದವರು ಹೊರಗಿಂದ. ಅದು ಸಹ ಮೋಸ್ಟ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ನಾನೇ ಪ್ರಥಮ ಇರ್ಬೋದು. ಅಂದರೆ ಉಳಿಸಿಕೊಳ್ಳಬೇಕು ಅಂತ ಹೇಳೋದು ದೃಷ್ಟಿಯಲ್ಲಿ. ಆಮೇಲೆ ಒಂದು ಟ್ಯಾಂಕ್ ಇತ್ತು, ಮತ್ತೊಂದು ಮಾಡಿದೆವು, ಅದು ಸಾಕಾಗಲಿಲ್ಲ. ಈಗ ನಮ್ಮ ಹತ್ರ 3-4 ಇದೆ. ಒಂದು ಕಾಂಕ್ರೀಟ್ ಇದೆ, 3 ಇದರದ್ದು. ಒಟ್ಟು ಒಂದು ಸಾಧಾರಣ ಒಂದು 70 ಲಕ್ಷ ಲೀಟ್ರ್ ಹಿಡಿಯುವಷ್ಟು ಇದೆ. ಅದರೊಟ್ಟಿಗೆ ನಮಗೇನು ಅಂದರೆ ಫೆಬ್ರವರಿ ಏನು ನಾವು ಶಿವರಾತ್ರಿ ಅಂತ ಹೇಳ್ತೇವೆ, ಅಷ್ಟಕ್ವರೆಗೆ ನಮ್ಮ ಹತ್ರ ಯಥೇಚ್ಛ ನೀರಿದೆ. ಅಂದರೆ ಬೇಕಾದಷ್ಟು ಹರಿಯುವ ನೀರು ಕೆರೆಗಳೆಲ್ಲ. ಆಮೇಲೆ ಖಾಲಿ ಆಗುತ್ತೆ. ಈಗ ನಮ್ಮದು ಖಾಲಿ ಆಗ್ತಾ ಬಂತು ಇವತ್ತಿನ ದಿವಸಕ್ಕೆ. ಇನ್ನೊಂದು ವಾರದಲ್ಲಿ ನಮ್ಮ ಟ್ಯಾಂಕನ್ನೇ ಉಪಯೋಗಿಸ್ತೇವೆ, ಫಂಡ್ಗಳನ್ನ ಬಳಸಿಕೊಳ್ತೇವೆ. ಅಂದರೆ ನೀರು ಇಲ್ಲದಿದ್ದರೆ ಹೀಗೆ ಮಾಡ್ಕೊಳ್ಬಹುದು ಅಂತ ನಮ್ಮಲ್ಲಿ ಬಂದು ನೋಡುವವರಿದ್ದಾರೆ. ಅಂದರೆ ಅದು ಮಳೆ ನೀರಿನ ಕೊಯ್ಲೇನೆ? ಮಳೆ ನೀರಿನ ಕೊಯ್ಲೆ. 2 ಮಳೆ ನೀರಿನ ಕೊಯ್ಲು, ಒಂದು ಡೆಲಿವರಿಗೆ ಇರುವಂಥ ಟ್ಯಾಂಕು, ಮತ್ತೊಂದು ನಾವು ನಮ್ಮ ಜಾಗದ ಕೆಳಗಿನ ಪಾರ್ಟಲ್ಲಿ ಮಾಡಿದ್ದೇವೆ. ಅಲ್ಲಿ ಲ್ಯಾಂಡಲ್ಲಿರುವಂಥ ನ್ಯಾಚುರಲ್ ಸೋರ್ಸು ವಾಟರ್, ಅದರ ಸೀಪೇಜು ಅದೆಲ್ಲವನ್ನು ಕಲೆಕ್ಟ್ ಮಾಡ್ತೇವೆ. ನಮ್ಮಲ್ಲಿ ಒಂದು ಬಿಂದು ನೀರನ್ನು ಹಾಳು ಮಾಡಲಿಕ್ಕೆ ಬಿಡೋದಿಲ್ಲ. ಮನೆಯಲ್ಲಿ ಯೂಸ್ ಮಾಡಿದ ನೀರನ್ನು ನಾವು ತೋಟದ ಉಪಯೋಗಕ್ಕಾಗಿ ಉಪಯೋಗಿಸ್ತೇವೆ. ಅಂದರೆ ಎಷ್ಟು ದಿನಕ್ಕೊಂದ್ಸರಿ ಕಾಳುಮೆಣಸು ಬಳ್ಳಿಗಳಿಗೆ ನೀರು ಕೊಡ್ತೀರಾ ನೀವು?
ತುಂಬ ಕೃಷಿಯಲ್ಲಿ ಸ್ವಲ್ಪ ಅನುಭವದ ಮೇಲೆ ಮಾಡ್ತಾ ಇದ್ದೀವಿ. ಎಲ್ಲರೂ ವಾರಕ್ಕೊಂದ್ಸಲ 5 ದಿವಸಕ್ಕೊಂದ್ಸಲ ಸ್ಪ್ರಿಂಕ್ಲರೆಲ್ಲ ಇತ್ತು, ಡ್ರಿಪ್ ಮಾಡಿದೆವು, ಡ್ರಿಪ್ಪಲ್ಲಿ ದಿವಸಲ್ಲೂ ಕೊಡ್ತಾಯಿದ್ದೆವು. ಅದೇ ರೀತಿ ಈಗ ಹಾಫ್ ಸರ್ಕಲ್ ಸ್ಪ್ರೇ ಜೆಟ್ಟಿಗೆ ಹೋಗಿದ್ದೇವೆ, ಡ್ರಿಪ್ಪನ್ನೇ ಕನ್ವರ್ಟ್ ಮಾಡಿ. ನಾವು ಡೈಲಿ ಕೊಡ್ತೇವೆ, 1 ಅವರ್ ಕೊಡ್ತೇವೆ ಅಂತ. ಈ ಪ್ರತಿ 8 ವಾಲ್ಸಲ್ಲಿ ಹೋಗ್ತದೆ ನಮ್ಮಲ್ಲಿ. ಸೊಲನೈಡ್ ವಾಲ್ ಇದೆ, ಆಟೋಮೇಷನ್ ಇದೆ, ಅದರಲ್ಲಿ ಹೋಗುತ್ತೆ. ಆಮೇಲೆ ಈ ರಬ್ಬರು ಅಥವಾ ಟೀಕಲ್ಲಿರುವ ಮೆಣಸಿನ ಬಳ್ಳಿಗಳಿಗೆ ವಾರಕ್ಕೆ ಒಂದ್ಸಲ ಕೊಡ್ತೇವೆ, ಕೊಯ್ಲು ಆದ ಮೇಲೆ, ಹಾರ್ವೆಸ್ಟಿಂಗ್ ಆದ ಮೇಲೆ. ಇಲ್ಲದಿದ್ದರೆ ತೋಟಕ್ಕೆಲ್ಲ ಯಾವಾಗಲೂ ಕೊಡ್ತೇವೆ, ದಿವಸಕ್ಕೆ 1 ಗಂಟೆ. ಅದು ಎಲ್ಲ ಅದರಷ್ಟಾಗಿ ಹೋಗುತ್ತೆ. ಥ್ರೂ ಮೊಬೈಲ್ ಆ್ಯಪಲ್ಲಿ ಅದು ವರ್ಕ್ ಆಗುತ್ತೆ. ಮತ್ತು ಪೋಷಕಾಂಶಗಳನ್ನು ಯಾವ್ಯಾವ ಕೊಡಬೇಕಾಗತ್ತೆ ಈ ಕಾಳುಮೆಣಸು ಬಳ್ಳಿಗಳಿಗೆ? ಈಗ ಪೋಷಕಾಂಶಗಳನ್ನು ನಾವು 3 ರಿಂದ 4 ಸಲ ಕೊಡ್ತೇವೆ. ಅಂದರೆ ಸ್ಪ್ಲಿಟ್ ಮಾಡಿ ಕೊಡುವಂಥದ್ದು. ಹೌದು, ಭಾಗ ಮಾಡಿ ಕೊಡುವಂಥದ್ದು. ಅದರಿಂದ ನಮಗೆ ತುಂಬ ಅನುಕೂಲ ಆಗಿದೆ. ಅದರೊಟ್ಟಿಗೆ ಸಾವಯವ ಗೊಬ್ಬರ ಬೇಕಷ್ಟು ಕೊಡ್ತೇವೆ. ವರ್ಷಕ್ಕೆ 2 ರಿಂದ 3 ಬಾರಿ ಕೊಡ್ತೇವೆ. ಅಂದರೆ ಸಾವಯವ ಗೊಬ್ಬರ ಮಾಡ್ಕೊಳ್ತೀರಾ ನೀವೇ? ನಾವು ಸಾವಯವ ಗೊಬ್ಬರ ಕಾಂಪೋಸ್ಟ್ ಆಗಲಿಕ್ಕೆ ನಮ್ಮಲ್ಲಿ ಏನು ಸಿಗ್ತದೆ, ತರಗಳಿರ್ಬೋದು, ಅದರ ವೇಸ್ಟು, ಅಡಿಕೆ ಸೋಗೆ, ತೆಂಗಿನ ಮಡಲು, ಇಂಥದ್ದನ್ನೆಲ್ಲವನ್ನು ನಾವು ಎಂದಿಗೂ ಬುಡವನ್ನು ಖಾಲಿ ಇಡೋದಿಲ್ಲ. ನಾರ್ಮಲ್ ಆಗಿ ಕಾಳುಮೆಣಸಿನ ಬುಡದಲ್ಲಿ ಮಲ್ಚಿಂಗ್ ಇದ್ದರೆ ರೈನಿ ಸೀಸನಲ್ಲಿ ಅದಕ್ಕೆ ಫಂಗಸ್ ಅಟ್ಯಾಕ್ ಆಗ್ತದೆ, ಇಡಬೇಡಿ ಅಂತ ಹೇಳ್ತಾರೆ. ನಮ್ಮ ವೆದರ್ ಹಾಗೆ ಹ್ಯುಮಿಡಿಟಿ ಜಾಸ್ತಿ ಇದೆ, ನಮಗೇನು ಸಮಸ್ಯೆ ಆಗಲಿಲ್ಲ. ನಾವು ಎಲ್ಲವನ್ನು ಅಲ್ಲೇ ಕೊಳಿಲಿಕ್ಕೆ ಬಿಡ್ತೇವೆ. ಅದರ ಒಟ್ಟಿಗೆ ನಾವು ಮಾರ್ಕೆಟಲ್ಲಿ ಸಿಗುವಂಥ ಆರ್ಗ್ಯಾನಿಕ್ ಗೊಬ್ಬರವನ್ನು ತಂದು ಹಾಕ್ತಾ ಇದ್ದೇವೆ. ಸಾಧಾರಣವಾಗಿ ಮಲೆನಾಡಿನಲ್ಲಿ ಮಳೆಗಾಲದಲ್ಲಿ ಬುಡದಲ್ಲಿ ಹೆಚ್ಚು ಸಾವಯವ ಅಂಶ ಇರಬಾರ್ದು ಅಂತ ಹೇಳ್ತಾರೆ. ನೀವು ಹೇಳಿದ ನಿಜ, ಯಾಕೆಂದರೆ ಕೊಳೆಯೋ ಸಾಧ್ಯತೆ ಇರುತ್ತೆ ಬುಡಗಳು, ಅದೆಲ್ಲ. ನಿಮ್ಮಲ್ಲಿ ಆ ಸಮಸ್ಯೆ ಏನಿಲ್ಲ? ನಮ್ಮಲ್ಲಿ ಆ ಸಮಸ್ಯೆ ಇಲ್ಲ. ಅದರೊಟ್ಟಿಗೆ ನಾವು ಏರು ಮಾಡಿದ್ದೇವೆ, ಕಾಳುಮೆಣಸಿಗೆ ಎತ್ತರಿಸಿದ್ದೇವೆ, ಮತ್ತು ಡ್ರೈನೇಜ್ ಕೊಟ್ಟಿದ್ದೇವೆ. ಎಲ್ಲಿಯೂ ಮಳೆ ಬಂದು ನಮ್ಮದು ಸಣ್ಣ ಆಲೋಚನೆ, ಒಂದು 20 ನಿಮಿಷದ ಒಳಗೆ ನೀರು ಕಣ್ಣಿಗೆ ಕಾಣಬಾರ್ದು, ಅಂದರೆ ಇಂಗಿ ಹೋಗಬೇಕು ಅಂತೇಳಿ ಮಾಡಿದ್ದೇವೆ. ಅಂದರೆ 3 ರಿಂದ 4 ಸರಿ ಕೊಡ್ತೀರಾ? 3 ರಿಂದ 4 ಸಾರಿ ಕೊಡ್ತೇವೆ. ಮತ್ತು ಅದರೊಟ್ಟಿಗೆ ಇದು ರಾಸಾಯನಿಕ ಗೊಬ್ಬರ ಮೈಕ್ರೋ ನ್ಯೂಟ್ರಿಯೆಂಟ್ಗಳನ್ನು ಕೊಡ್ತೇವೆ ನಾವು. ಲಘು ಪೋಷಕಾಂಶಗಳನ್ನು ಕೊಡ್ತೇವೆ. ಅಂದರೆ ಈಗ ಜಿಂಕು, ಬೋರಾನು, ಆಮೇಲೆ ಮೆಗ್ನೀಷಿಯಂ ಸಲ್ಫೇಟು, ಕ್ಯಾಲ್ಸಿಯಂ ನೈಟ್ರೇಟು ಕೊಡ್ತೇವೆ. ಆಮೇಲೆ ಕೊಡೋದು ಎಷ್ಟು ಕೊಡ್ತೀರಿ ಅಂತ, ಹೌದು, ಅದು ಮುಖ್ಯ. ಯಾವಾಗ ಕೊಡ್ತೀರಿ ಅದು ಮುಖ್ಯ. ಹೌದು, ಯಾವ ಟೈಮಿಗೆ ಬೇಕಾ ಆ ಟೈಮಿಗೆ ಕೊಡ್ತೇವೆ. ಈಗ 3 ರಿಂದ 4 ಸರಿ ಅಂತ ಹೇಳಿರಲ್ಲ, ಯಾವ್ಯಾವ ಒಂದು ಸಮಯಕ್ಕೆ ಕೊಡ್ತೀರಾ? ವರ್ಷದಲ್ಲಿ ಯಾವ್ಯಾವ ಸಮಯದಲ್ಲಿ ಕೊಡ್ತೀರಾ? ಅದು ಒಳ್ಳೆ ಪ್ರಶ್ನೆ ನಿಮ್ಮದು. ಯಾಕಂದರೆ ಮಳೆಗಾಲದಲ್ಲಿ ಗೊಬ್ಬರ ಕೊಟ್ಟರೆ ಲೀಚ್ ಔಟ್ ಆಗ್ತದೆ ಅಂತೇಳಿ ಸಾಮಾನ್ಯ ನಂಬಿಕೆ, ಬರ್ಸ್ ಹೋಗುತ್ತವೆ. ಆದರೆ ನಾವು ಶುರು ಮಾಡೋದೇ ಮಳೆಗಾಲದಲ್ಲಿ. ಅಂದರೆ ಈ ಕಾಳುಮೆಣಸಿನ ವಿಷಯದಲ್ಲಿ ನಾನು ಹೇಳೋದು, ಕಾಳುಮೆಣಸಲ್ಲಿ ಈಲ್ಡು ಅಥವಾ ಫ್ಲವರಿಂಗ್ ಬರೋದು ಮಳೆಗಾಲದಲ್ಲಿ. ಆವಾಗ ಅದಕ್ಕೆ ಸ್ಟ್ರೆಂತ್ ಬೇಕು, ಅದಕ್ಕೆ ಶಕ್ತಿ ಬೇಕು, ಅದಕ್ಕೆ ಆಹಾರ ಸಿಗಬೇಕು. ಆಗ ನಾವು ಮೇ ಎಂಡಿಗೆ 1-2 ಮಳೆ ಬಿದ್ದ ಕೂಡಲೇ ನಾವು ಸಾವಯವ ಗೊಬ್ಬರ ಕೊಡ್ತೇವೆ. ಅದು ಎಷ್ಟು ಕೊಡ್ತೇನೆ ಅಂತ ಹೇಳಿದರೆ, ದೊಡ್ಡ ಬಳ್ಳಿ ಆದರೆ ಅಡಿಕೆ ಒಟ್ಟಿಗೆ ಇದ್ದರೆ ಇಷ್ಟು, ಖಾಲಿ ಸಿಮೆಂಟ್ ಪೋಲಲ್ಲಿದ್ದರೆ ಎಷ್ಟು, ರಬ್ಬರಲ್ಲಿ ಇದ್ದರೆ ಎಷ್ಟು, ಹೀಗೆ ಕೊಡ್ತೇವೆ. ಯಾಕೆಂತ ಹೇಳಿದರೆ ರಬ್ಬರಲ್ಲಿ ತುಂಬ ಜಾಸ್ತಿ ಕೊಡಬೇಕಾಗ್ತದೆ, ಬೇರುಗಳ ಸಂಖ್ಯೆ ಜಾಸ್ತಿ. ಅಡಿಕೆಯಲ್ಲಿ ಕೊಡಬೇಕಾಗ್ತದೆ. ಸಿಮೆಂಟ್ ಪೋಲಿಗೆ ಅರ್ಧ ಕೊಟ್ಟರೆ ಸಾಕು, ಅಡಿಕೆ ಮರಕ್ಕೆ ಕೊಡುವುದರಿಂದ ಅರ್ಧ. ಅಂದರೆ ಅದಕ್ಕೆ ಬೇರೆ ರೂಟ್ ಕಾಂಪಿಟೇಷನ್ ಎಲ್ಲ ಇಲ್ಲ. ಆದ ಕಾರಣ ಅದಕ್ಕೆ ಕಡಿಮೆ ಕೊಟ್ಟರೆ ಸಾಕಾಗ್ತದೆ. ಹಾಗೆ ಕೊಡ್ತಾ ಇರ್ತೇವೆ ಮೇ ಎಂಡಿಗೆ. ಮತ್ತು ಮಳೆ ಬಂದು ಕಾಳು ಮೆಣಸಲ್ಲಿ ಚಿಗುರುಗಳು ಬರಲಿಕ್ಕೆ ಶುರುವಾದ ಕೂಡಲೇ 150 ರಿಂದ 200 ಗ್ರಾಮ್ಸು ಪೊಟ್ಯಾಶು, ಅದರ ಒಟ್ಟಿಗೆ 50 ಗ್ರಾಮ್ಸಿನಷ್ಟು ಯೂರಿಯಾ. ಅದು ಮರ ಪ್ಲಸ್ಸು ಕಾಳು ಮೆಣಸಿನ ಬಳ್ಳಿಗಳ ಏಜ್ ನೋಡಿಕೊಂಡು. ಈಲ್ಡ್ ಬರೋದಕ್ಕೆ ನಾನು ಫಸ್ಟಿಗೆ ಹೇಳಿದಷ್ಟು ಫುಲ್ಲು. ಚಿಕ್ಕ ಬಳ್ಳಿಗಳು, ಸಣ್ಣ ಪ್ರಾಯದ 1 ವರ್ಷದ್ದು 6 ತಿಂಗಳಿನ ಬಳ್ಳಿಗಳಿದ್ರೆ ಅದರ ಪ್ರಮಾಣವನ್ನು ಕಡಿಮೆ ಮಾಡ್ತೇವೆ. ಸಾಧಾರಣವಾಗಿ ನಿಮ್ಮಲ್ಲಿ ಯಾವಾಗ ಕೊತ್ತು ಬಲಿಯೋದಕ್ಕೆ ಪ್ರಾರಂಭವಾಗುತ್ತೆ? ಸಾಧಾರಣವಾಗಿ ನಮ್ಮಲ್ಲಿ ಡಿಸೆಂಬರ್ ಎಂಡಿಂದ ಫಸ್ಟಿಗೆ ಬಂದದ್ದು ಇದಾಗ್ತದೆ. ಮತ್ತೊಂದು ಸಂಗತಿ ಇದೆ, ಕೆಲವು ಸಲ ಒಮ್ಮೆಗೆ ಫ್ಲವರಿಂಗ್ ಆಗದ ವರ್ಷವೂ ಇದೆ. ಈ ಸೀಸನ್ನಲ್ಲಿ ಒಮ್ಮೆಗೆ ಫ್ಲವರಿಂಗ್ ಆಯಿತು ನಮಗೆ. ಈಗ ಫಸ್ಟ್ ಟೈಮ್ ಎಷ್ಟು ವರ್ಷದಲ್ಲಿ ಒಂದೇ ಸಾರಿ ಕೊಯ್ಲಿಕ್ಕೆ ಬಂತು, ಇಷ್ಟು ಬೇಗನೂ ಬಂತು. ಇಲ್ಲದ್ರೆ ನಮಗೆ ಮಾರ್ಚ್ 15 ಆಗ್ತದೆ. ಈ ಸಲ ಫೆಬ್ರವರಿ ಎಂಡಿಂದ ಮೊದಲೇ ಕೊಯ್ಲು ಕಂಪ್ಲೀಟ್ ಆಯಿತು. ಅಂದರೆ ಒಂದೇ ಸರಿ ಕೊಯ್ಲಿಗೆ ಬಂದರೆ ಅದಕ್ಕೆ ಏನು ಕಾರಣ ಇರ್ಬೋದು ಅಂತಿದೆ? ಅದು ಹವಾಮಾನದಲ್ಲಿ ನಮಗೆ ಸರಿಯಾದ ಅದಕ್ಕೆ ಬೇಕಾದ್ದು ಸಿಕ್ಕಿದರೆ ಒಮ್ಮೆಗೆ ಹೂವು ಹೋಯಿತು, ಒಮ್ಮೆಗೆ ಅದು ಬೆಳವಣಿಗೆಯನ್ನು ಬಂತು. ಈ ವರ್ಷದಿಂದ, ಇಲ್ಲದ್ರೆ ಹಣ್ಣಾದಾಗೆ ಕೊಯ್ತಾ ಇದ್ದೆವು, ಆ ಅವಶ್ಯಕತೆ ಈ ವರ್ಷ ಬರಲಿಲ್ಲ. ಒಂದು 30 to 40% ಹಣ್ಣು ಆದ ಮೇಲೆ ಕೊಯ್ದದ್ದು. ಅಂಥ ವ್ಯವಸ್ಥೆ ಈ ವರ್ಷ ಫಸ್ಟಿಗೆ ಬಂದದ್ದು. ಎಲ್ಲ ಒಂದೇ ಸಲ ಒಳ್ಳೆ ಈಲ್ಡ್ ಬಂತು. ಈಗ ನಾರ್ಮಲ್ ಆಗಿ ಎಲ್ಲ ಕಡೆ ಈಲ್ಡ್ ಕಮ್ಮಿ, ಆದರೆ ನಮ್ಮಲ್ಲಿ ಬಳ್ಳಿಗಳ ಸಂಖ್ಯೆಯು ಸ್ವಲ್ಪ ಜಾಸ್ತಿ ಆಯಿತು. ನಮ್ಮ ನಿರ್ವಹಣೆಯಿಂದ ಏನೋ ಒಳ್ಳೆ ಈಲ್ಡ್ ಬಂತು. ಮತ್ತು ನಾವು ಅದಕ್ಕೆ ನಿರ್ವಹಣೆಗೆ ಬೇಕಾದ್ದೆಲ್ಲ ಮಾಡ್ತಾ ಇರ್ತೇವೆ. ಬೋರ್ಡ ಬಿಡಲಿಕ್ಕೆ 2 ರಿಂದ 3 ಸಲ
ಎಲ್ಲರೂ ಮಾಡುವಂಥದ್ದನ್ನೇ ಬೋರ್ಡ ಬಿಡುವಾಗಲೂ ನಾವು ಇದೆಲ್ಲ ಬರಲಿಕ್ಕೆ ಏನು ಕಾರಣ ಅಂತ ಅಂದರೆ ಪ್ರಾಕ್ಟೀಸು. ನಾವು ರೋಗ ಬರುವಲ್ಲಿವರೆಗೆ ಕಾಯೋದಿಲ್ಲ, ಅದು ಬರ್ಬೋದು, ನಾವು ಮಾಡೋದನ್ನು ಮಾಡ್ತಾನೆ ಇರೋದು. ಅಷ್ಟು ಮಾಡಿದರೂ ಒಂದು 10 ಮರಕ್ಕೆ ಬರುತ್ತೆ, ಬಂದರೆ ಮತ್ತೆ ವಾಪಸ್ ಅಲ್ಲಿಗೆ ಮಾತ್ರ ಅದು ಆ ಮರ ಅದರ ಸುತ್ತಮುತ್ತ ಬಳ್ಳಿಗಳಿಗೆ ಬಿಡುವಂಥದ್ದು. ಅಂದರೆ ಪೋಷಕಾಂಶಗಳನ್ನು ಮುಖ್ಯವಾಗಿ ನೀರಿನ ಮೂಲಕನೇ ಕೊಡುವಂಥದ್ದು ತಾವು, ಅಥವಾ ಮಣ್ಣಿಗೂ ಹಾಕ್ತೀರ? ನಾವು ಪೋಷಕಾಂಶಗಳನ್ನು ಲಾಸ್ಟಿಗೆ ಇನ್ನೀಗೆಲ್ಲ ನೀರಲ್ಲಿ ಕೊಡ್ತೇವೆ. ನಮ್ಮ ಹತ್ರ ಬೇಕಷ್ಟು ಲೇಬರ್ಸ್ ಇದ್ದಾರೆ, ಮತ್ತು ನಾನು ಆಗ ಹೇಳಿದೆ ಸಸಿ ನೋಡ್ಕೊಂಡು ಕೊಡೋದು ಅಂತ. ಆವಾಗ ನಾವು ಮ್ಯಾನ್ಯಲ್ ಕೊಟ್ಟರೆ ಅದು ಸರಿಯಾಗೋದು. ಮತ್ತು ಪೆಪ್ಪರ್ ಸ್ಪೆಷಲ್ ಅಂತ ಒಂದು ಹೇಳ್ತಾರಲ್ಲ, ಅದನ್ನು ಏನಾದರೂ ಸಿಂಪರಣೆ ಮಾಡೋದು ಇದೆಯಾ? ನಾನು ಮಾಡಿದ್ದೇನೆ. ನಾನು ಪೆಪ್ಪರ್ ಸ್ಪೆಷಲನ್ನು ಯಾವಾಗ ಸಿಂಪರಣೆ ಮಾಡ್ತೇನೆ ಅಂದರೆ ಈ ಸಣ್ಣ ಸಸಿಗಳಿಗೆ. ಈ ದೊಡ್ಡ ಸಸಿಗಳಿಗೆ ನಾವು ಅದರ ಬುಡಕ್ಕೆ ಬೇಕಷ್ಟು ಗೊಬ್ಬರ, ಸಾವಯವ ಮತ್ತು ರಾಸಾಯನಿಕ ಗೊಬ್ಬರ ಕೊಟ್ಟರೆ ಅದಕ್ಕೆ ಅಷ್ಟು ಅವಶ್ಯಕತೆ ಇರೋದಿಲ್ಲ. ಆಮೇಲೆ ಮತ್ತೊಂದು ಹೇಳ್ತೇನೆ ನಾನು, ಗ್ರಾಫ್ಟೆಡ್ ಪೆಪ್ಪರ್ ಮಾಡಿದವರಿಗೆ ಪಾಲಿಯರ್ ಸ್ಪ್ರೇ ಅಗತ್ಯ ಇದೆ. ಅಂದರೆ ಅದರಲ್ಲಿ ಒಂದೇ ರೂಟಲ್ಲಿ ಅದಕ್ಕೆ ಫುಡ್ ಹೋಗೋದು. ಈಗ ನಮಗೆ ಇದಕ್ಕೆ ಅಗತ್ಯ ಇಲ್ಲ, ಮತ್ತು ನೋಡಿಕೊಂಡು ಪಾಲಿಯರ್ ಸ್ಪ್ರೇ ನಾನು ಪೆಪ್ಪರ್ ಸ್ಪೆಷಲ್ ಮಾಡಿದ್ದೆ. ಈಗ ದೊಡ್ಡ ಬಳ್ಳಿಗಳಿಗೆ ಈಲ್ಡಿಂಗ್ ಬರೋದಕ್ಕೆ ಮಾಡ್ತಾ ಇಲ್ಲ, ಸಣ್ಣ ಸಸಿಗಳಿಗೆಲ್ಲ ಮಾಡ್ತೇನೆ. ಯಾಕಂತ ಹೇಳಿದ್ರೆ ಅದು ರೂಟು ಡೆವಲಪ್ ಆಗಿರೋದಿಲ್ಲ ಫಸ್ಟಿಗೆ. ಎಲೆಗಳ ಮುಖಾಂತರ ಕೊಟ್ಟರೆ ಬಳ್ಳಿಗಳು ಹೆಲ್ದಿಯಾಗಿ ಬರ್ತದೆ, ಬೇಗ ಡೆವಲಪ್ ಆಗ್ತದೆ, ಭಾರಿ ಒಳ್ಳೆಯದಿದೆ. ಈಗ ಕೆಲವು ಪ್ರದೇಶದಲ್ಲಿ ನಾವು ಈ ಕೊತ್ತು ಬೀಳೋದನ್ನು ಕಾಣ್ತಾ ಇರ್ತೀವಿ, ಆ ಸಮಸ್ಯೆ ಬಗ್ಗೆ ರೈತರು ಹೇಳ್ತಾ ಇರ್ತಾರೆ. ಅಂಥ ಸಮಸ್ಯೆ ನಿಮಗೂ ಏನಾದರೂ ಕಂಡು ಬಂದಿದೆಯಾ? ಅಲ್ಲ, ಇಷ್ಟು ಕ್ರಮಗಳನ್ನು ಕೈಗೊಂಡ್ರೆ ಬರೋದಿಲ್ಲ. ಒಂದೋ ಎರಡೋ ಸೈಡಲ್ಲಿ ಮೊದಲು ಆಗಿತ್ತು, ಒಂದು ಗುಡ್ಡದ ಸೈಡಲ್ಲಿ 1-2 ಮರಕ್ಕೆ ಏನೋ ಕೊಡಲಿಕ್ಕೆ ಆಗಲಿಲ್ಲ, ಅಬ್ಸರ್ವೇಷನ್ ಸಾಕಾಗಲಿಲ್ಲ, ಅಥವಾ ನಮ್ಮಲ್ಲಿ ಅಲ್ಲಿಗೆ ಹೋಗ್ಲಿಕ್ಕೆ ಆಗಲಿಲ್ಲ ಅಂತ ಇದ್ದಲ್ಲಿ ಬಿದ್ದಿದೆ. ಸಮಗ್ರ ಕೃಷಿಯನ್ನು ಮಾಡಿದರೆ ಸಾವಯವ ಕೆಮಿಕಲ್ ಸೆಕೆಂಡ್ರಿ ನ್ಯೂಟ್ರಿಯೆಂಟ್ ಎಲ್ಲ ಕೊಟ್ಟರೆ ಅಂಥದ್ದು ಸಾಮಾನ್ಯವಾಗಿ ಬರೋದಿಲ್ಲ. ಜೊತೆಗೆ ನೀವು ಫೆಬ್ರವರಿಯಿಂದಲೇ ಮತ್ತೆ ನೀರನ್ನು ಕೊಡೋದಕ್ಕೆ ಪ್ರಾರಂಭ ಮಾಡ್ತೀರಾ, ಅದು ಒಂದು ಕೊತ್ತು ಬೀಳದೇ ಇರೋದಕ್ಕೆ ಅದು ಒಂದು ಕಾರಣ ಅಂತ ಹೇಳ್ಬೋದು. ಅದೀಗ ಒಂದು ವಿಚಾರ ನಾನು ಹೇಳ್ತೇನೆ. ನಾವು ಏನು ಮಾಡ್ತೇವೆ ಅಂತಂದರೆ ನಮ್ಮಲ್ಲಿ 365 ದಿವಸವೂ ನೀರಾವರಿ ವ್ಯವಸ್ಥೆ ಇದೆ. ಆವಾಗ ನಾವು ಏನು ಮಾಡ್ತೇವೆ, ಒಂದು ವಾರ ಮಳೆ ಬಾರದಿದ್ದರೆ ಒಂದು ಮಿನಿಮಮ್ ಅಂದರೆ 15 ನಿಮಿಷ ಆದರೂ ನಾವು ನೀರು ಕೊಡ್ತೇವೆ. ಆವಾಗ ನಿಮಗೆ ಈ ಕಾಳುಮೆಣಸು ಬಳ್ಳಿ ಭಾಳ ಸೆನ್ಸಿಟಿವ್, ಅದಕ್ಕೆ ವೆದರ್ ಚೇಂಜ್ ಆದ ಕೂಡಲೇ ಗೊತ್ತಾಗುತ್ತೆ ನಿಮಗೆ ಏನು ಹಳದಿ ಅಥವಾ ಈ ರೋಗಗಳು. ಯಾವಾಗ ಮಳೆ ಬಿಟ್ಟು ಬಿಸಿಲು ಶುರುವಾಗುವಾಗ ಅಥವಾ ಮಳೆ ಬಿಟ್ಟು ಚಳಿ ಶುರುವಾಗುವಾಗ ಅದು ಎಲ್ಲೋಶು ಆಗೋದೆಲ್ಲ ಕಾಣ್ತೇವೆ. ಈಗ ಆ ಸಮಯದಲ್ಲಿ ನಾವು ನೀರು ಕೊಟ್ಟರೆ ಇಂಥ ಸಮಸ್ಯೆಗಳು 100ಕ್ಕೆ 90 ಕಡಿಮೆ ಆಗ್ತದೆ. ಕಾಳುಮೆಣಸಿನಲ್ಲಿ ಒಂದು ಸಮಸ್ಯೆ ಅಂದರೆ ಬುಡಕೊಳೆ ರೋಗ ಅಂತೀವಿ, ಮತ್ತು ಶೀಘ್ರ ಸೊರಗು ರೋಗ ಅಂತ. ಅದರದ್ದು ಏನಾದರೂ ಸಮಸ್ಯೆ ಕಂಡು ಬಂದಿದೆಯಾ ತಮ್ಮಲ್ಲಿ? ಅಲ್ಲ, ಮೊದಲು ಬಂದಿತ್ತು. ನಾನು ಇದರಲ್ಲಿ ಈಗ ಇಷ್ಟು ನಾನು ಹೇಳುವ ಸಹ ಒಂದು ಸಲ ನಾವು 8 ಕ್ವಿಂಟಾಲ್ ಆಗ್ತಾಯಿತ್ತು ಮೊದಲೇ, ನಾನು 82ರಲ್ಲಿ ನಾಟಿ ಮಾಡಿದ್ದು. ಆಮೇಲೆ ಅದು ಒಂದು ದಿವಸ ನೋಡುವಾಗ ಇಡೀ ಶೀಘ್ರ ಸೊರಗು ರೋಗ ಬಂದು ನಮ್ಮದು ತೋಟನೇ ಹೋಯಿತು. ಆವಾಗ ಏನಾಗಿತ್ತು ಅಂತಂದರೆ ನಮಗೆ ನಾಲೆಜ್ ಇಲ್ಲ, ಇದಕ್ಕೆ ಬೇಕಾದಂಥ ಪ್ರಿಕಾಷನರಿ ಔಷಧಿಗಳಿಲ್ಲಾಯಿತು. ಅದನ್ನೆಲ್ಲ ಮಾಡಿದ ಮೇಲೆ ನಮಗೆ ಅಂಥ ಸಮಸ್ಯೆ ಇಲ್ಲ. ಮುಖ್ಯವಾಗಿ ನಮಗೆ ಅದರ ಬಗ್ಗೆ ಮಾಹಿತಿಯ ಕೊರತೆ ಇತ್ತು. ಡ್ರೈನೇಜ್ ಬೇಕು, ನೀರು ನಿಲ್ಲಬಾರ್ದು, ಇದು ಇಂಥ ಕಾರಣದಿಂದ ಬರೋದು. ಅದು ಬಂದು ಸತ್ತೋಯ್ತು ಅಂತ ಆದರೂ ಅದು ಯಾವುದರಿಂದ ಸತ್ತದ್ದು ಅಂತಲೂ ಗೊತ್ತಿಲ್ಲ. ಈಗ ನಮಗೆ ವಿಜ್ಞಾನ ಮುಂದೆ ಹೋಗಿದೆ, ಮತ್ತು ಎಲ್ಲ ಕೃಷಿ ವಿಜ್ಞಾನಿಗಳು ನಮ್ಮ ಸಹಾಯಕ್ಕೆ ನಿಂತಿದ್ದಾರೆ. ಏನು ತೊಂದರೆ ಅಂತ ಹೇಳಿದ ಕೂಡಲೇ ಒಂದು ಫೋನ್ ಮಾಡಿದರೆ ಅವರು ಕೊಡ್ತಾರೆ. ಆದರೆ ರೈತರನ್ನು ಎಲ್ಲರೂ ಉಪಯೋಗಿಸ್ಕೊಳ್ಬೇಕು ಅಂಥ ವ್ಯವಸ್ಥೆಗಳನ್ನು. ನಾವು ಸೋತದ್ದನ್ನು ನಾವು ಹೇಳಲಿಕ್ಕೆ ಸಂಕೋಚ ಪಡಬಾರ್ದು, ಹಿಂಜರಿಬಾರ್ದು. ಬೇರೆಯವ್ರಿಗೆ ಅದು ಪಾಠ ಆಗುತ್ತೆ. ನಮಗೂ ಒಂದು ಕಲಿಯುವ ಅವಕಾಶ ಇದೆ. ನಾವು ಇನ್ನೂ ನಿರಂತರ ಕಲಿತಾನೇ ಇರಬೇಕಾಗ್ತದೆ ಕೃಷಿಯಲ್ಲಿ. ಈಗ ಅಂದರೆ ಮುಂಜಾಗ್ರತೆಯಾಗಿ ಬೋರ್ಡೋ ಮಿಶ್ರಣ ಸಿಂಪರಣೆ ಮಾಡೋದು, ಮತ್ತು ಬುಡಕ್ಕೆ ತಾಮ್ರದ ಆಕ್ಸಿಕ್ಲೋರೈಡ್ ಹಾಕೋದು, ಇದೆಲ್ಲ ಅನುಸರಿಸ್ತೀರಾ ಏನಾದರೂ? ನಾವು ಅನ್ನಿಸ್ತಾ ಇದ್ದೇವೆ. ನಮಗೆ ಬೋರ್ಡದಲ್ಲಿ ತುಂಬ ಕಾನ್ಫಿಡೆನ್ಸ್, ಅದು ನಾವೇ ಮಾಡ್ತೇವೆ. ಹುಡಿ ಸುಣ್ಣ ಹಾಕೋದಿಲ್ಲ, ಚಿಪ್ಪು ಸುಣ್ಣ ತಂದು ಬೇಯಿಸಿ ಅದನ್ನು ಸಮೇತ ನಮ್ಮಲ್ಲಿ ಏನು ಮಾಡಿದ್ದೇವೆ ಅಂತ ಹೇಳಿದರೆ ಇಡೀ ತೋಟಕ್ಕೆ ನಮ್ಮ ಮನೆಯಿಂದಲೇ ಬೋರ್ಡ ಹೋಗುವಂಥ ವ್ಯವಸ್ಥೆ ಮಾಡಿದ್ದೇವೆ. ಪಂಪು ಮನೆಯಲ್ಲಿರೋದು, ಅಲ್ಲಿ ಬಿಡುವವರು ಬಿಡ್ತಾ ಇರ್ತಾರೆ, ಮೊಬೈಲಲ್ಲಿ ಕಾಂಟ್ಯಾಕ್ಟಲ್ಲಿ ಇರ್ತೇವೆ. ಆಮೇಲೆ ನಾವು ಬೋರ್ಡಕ್ಕೆ ಬೇರೆ ಏನು ಮಿಕ್ಸ್ ಮಾಡೋದಿಲ್ಲ, ಅದರೊಟ್ಟಿಗೆ ಸ್ವಲ್ಪ ಗಮ್ಮು ಮಿಕ್ಸ್ ಮಾಡ್ತೇವೆ, ಬೇರೆ ಯಾವುದೇ ಇದನ್ನು ಮಿಕ್ಸ್ ಮಾಡೋದಿಲ್ಲ. ಮತ್ತು ಡ್ರೆಂಚಿಂಗ್ ಮಾಡೋದಿಲ್ಲ. ಡ್ರೆಂಚಿಂಗ್ ಮಾಡೋದಿಲ್ಲ ಅಂತಲೇ ಮಾಡ್ತೇವೆ. ಹೇಗೆ ಅಂತ ಹೇಳಿದ್ರೆ ಬೋರ್ಡ ಬಿಡುವಾಗ ಇಡೀ ಪಾದ ಮೇಯ್ನ್ ಬಳ್ಳಿ ನೆಲಕ್ಕೆ ಮುಟ್ಟುವಲ್ಲಿಗೆ 1 ನಿಮಿಷದಷ್ಟು. ಅಂದರೆ ಒಂದು ಇದನ್ನು ನೀವು ಜೂನ್ ತಿಂಗಳಲ್ಲೇ ಮಾಡ್ತೀರೋ ಹೇಗೆ? ಅದು
ನಾವು ಜೂನ್ ತಿಂಗಳಲ್ಲಿ ಅಂತ ಅಲ್ಲ, ನಾವು ಪೊತ್ತು ಬಂದ ಮೇಲೆ ಮಾಡೋದು. ನಾವು ಪೊತ್ತು ಬಾರದಿರುವಾಗ ಮಾಡಿ ನೋಡಿದ್ದೇವೆ. ಪೊತ್ತು ಬಂದದ್ದಕ್ಕೆ ಈ ಕಾಂಟ್ಯಾಕ್ಟ್ ಫಂಗಿಸೈಡ್ ಸಿಗೋದಿಲ್ಲ ಆವಾಗ ಅದಕ್ಕೆ ರೋಗ ಬಂದದ್ದಿದೆ, ಬ್ಲ್ಯಾಕ್ ಸ್ಪಾಟ್ಸ್ ಬಂದು ಬಿದ್ದಿದೆ. ಆಮೇಲೆ ನಾವು ಅಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೇವೆ. ಅಂದರೆ ಮಳೆ ಬಿಟ್ಟ ಕೂಡಲೇ ಬಿಡುವಂಥ ವ್ಯವಸ್ಥೆ ಎಲ್ಲ ಇದೆ. ಇಲ್ಲದ್ರೆ ಮೊದಲೇ ಅಂಥದ್ದಿಲ್ಲ. ಆಯಿತು, ಮಳೆ ಬಂದ ಮೇಲೆ ತೋಟಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ಬಿಡಲಿಕ್ಕೆ. ಈಗ ಎಲ್ಲ ಟೆಕ್ನಾಲಜಿ ಎಲ್ಲ ಇದೆ, ಗನ್ ಇದೆ, ಪ್ರೆಷರ್ ಮೋಟ್ರ್ಗಳಿವೆ, ಆದ ಕಾರಣ ನಡೆಯುತ್ತೆ. ಕೊತ್ತು ಬಂದ ಮೇಲೆ ಬಿಡಬೇಕು ಅಂತ ನಾನು ಹೇಳುವ. ಅಂದರೆ ಈಗ ಸಾಕಷ್ಟು ಬಳ್ಳಿಗಳಿದಾವಲ್ಲ, ಈ ಕೊಯ್ಲು ಮಾಡೋದಕ್ಕೂ ಕೂಡ ಒಂದು ದೊಡ್ಡ ಸಮಸ್ಯೆನೇ. ಇದಕ್ಕೇನು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ? ಕೊಯ್ಲು ಮಾಡೋದು ನಿಜವಾಗಿ ಸಮಸ್ಯೆ. ನಾವು ಆಗುತ್ತೆ, ಎತ್ತರದಲ್ಲಿ ಆಗುತ್ತೆ. ಆಮೇಲೆ ಲೇಬರ್ ಬೇಕು, ಲೇಬರ್ ಅವೈಲೇಬಲ್ ಇಲ್ಲ. ಮತ್ತು ಟೈಮ್ಲಿ ಕೊಯ್ಲಾಗಬೇಕು. ಕೊಯ್ಲು ಆಗದಿದ್ದರೆ ನಮಗೆ ವೇಸ್ಟ್ ಆಗುತ್ತೆ, ಹಣ್ಣಾಗಿ ಬೀಳುತ್ತೆ. ನಾವು ದಿವಸಕ್ಕೆ 2 ಕ್ವಿಂಟಲ್ ಹೆಕ್ಕಿದ್ದು ಇದೆ, ಜನ ಸಿಕ್ಕದೆ. ಈ ಸಲ ಎಲ್ಲ ಸಿಕ್ಕಿದ್ದಾರೆ. ನಾವು ಅವರಿಗೆ ಇನ್ಸೆಂಟಿವ್ ಕೊಡ್ತೇವೆ, ಆಮೇಲೆ ಸರಿಯಾಗಿ ನೋಡ್ಕೊಳ್ತೇವೆ. ಆವಾಗ ಏನಾಗುತ್ತೆ ಅಂತ ಅಂದರೆ, ಕೊಯ್ಯುವ ಸರಿ ಕೊಯ್ದರೆ ಹಣ್ಣು ಕೊಯ್ಯೋದು ಮಾತ್ರ ಅಲ್ಲ, ಬಳ್ಳಿಯನ್ನು ಕೇರ್ಫುಲ್ ಆಗಿ ಕೊಯ್ತಾರೆ. ಅದು ಮುಖ್ಯ. ಆಮೇಲೆ ನಾವು ಅವರಿಗೆ ಬಳ್ಳಿ ಕೊಡ್ತೇವೆ ಮೇಲೆ ಕಟ್ಟಲಿಕ್ಕೆ, ಹಗ್ಗ ಕಟ್ಟಿ ಬರ್ತಾರೆ, ಖುಷಿಯಲ್ಲಿರ್ತಾರೆ. ಅವರು ದಿವಸಕ್ಕೆ ಸಾಧಾರಣ ಸಾಮಾನ್ಯ ಲೇಬರಿಂದ 2 ರೂಪಾಯಿ ಖಂಡಿತ ಅವರಿಗೆ ಇನ್ಕಮ್ ಆಗುತ್ತೆ. ಭಾಳ ಖುಷಿಯಲ್ಲಿದ್ದಾರೆ. ನಾವು ಕೃಷಿ ಮಾಡಬೇಕಿದ್ರೆ ಎಲ್ಲರನ್ನು ನೋಡ್ಕೊಳ್ಬೇಕು. ಅವರಿಂದ ಕೆಲಸ ತೆಗಿಬೇಕಿದ್ರೆ ಅವರಿಗೂ ಸ್ವಲ್ಪ ಪ್ರೀತಿಯಿಂದ ನೋಡ್ಕೋಬೇಕು. ಕೊತ್ತುಗಳಿಂದ ಬೀಜಗಳನ್ನು ಪ್ರತ್ಯೇಕ ಮಾಡ್ಕೊಳ್ಳೋದಕ್ಕೂ ಯಂತ್ರಗಳು ಇಂಥವೇನಾದರೂ ಇದಾವೆ? ಇದೆ. ನಮ್ಮ ಹತ್ರ ಮೊದಲು ನಮಗೆ ಒಂದು 2.5 ಟನ್ ಆಗುವಲ್ಲಿವರೆಗೆ ಒಂದು ಸಣ್ಣ ಮಿಷನ್, ಅದರಲ್ಲಿ ಗಂಟೆಗೆ 80 kg ಅದನ್ನು ಹಾಕಬೇಕು. ಅದರ ಏನು ಕೊತ್ತು ತೆಗೆದ ಮೇಲೆ ಉಳಿದಲ್ಲ, ಕೈಯಲ್ಲಿ ರಿಮೂವ್ ಮಾಡೋದೆಲ್ಲ ಇತ್ತು. ಅದನ್ನು ಬೆಳಿಗ್ಗೆ ಸಾಯಂಕಾಲ ನಾನೇ ಮಾಡೋದು. 6 ಗಂಟೆಯಿಂದ 10 ಗಂಟೆ, ವಾಪಸ್ಸು 6 ಗಂಟೆಯಿಂದ ಕೆಲಸ ಬರುವಲ್ಲಿವರೆಗೆ 8-8:30ವರೆಗೆ. ತುಂಬ ಟಯರ್ಡ್ ಆಗ್ತಿತ್ತು. ಆಮೇಲೆ ಹೊಸ ಹೊಸ ಮಿಷನ್ ಎಲ್ಲ ಬಂತು, ನಾನು ತಗೊಂಡೆ. ಪುತ್ತೂರಲ್ಲಿ ಅದಕ್ಕೆ ಬೇಕಾದಂಥ ಸಂಸ್ಥೆಗಳಿವೆ, ಈಗ ಅದರಲ್ಲೇ ಮಾಡೋದು. ಅದು ಮಾತ್ರ ಈಗ ಮಿಷನ್ ಇದೆ, ಗಂಟೆಗೆ 1 ಟನ್ನು ಡಿಕೋಡಿಂಗ್ ಆಗುತ್ತೆ. ಈ ವರ್ಷ ಮತ್ತೆ ಅವ್ರದ್ದೇ ಪೆಪ್ಪರ್ ಕ್ಲೀನಿಂಗ್ ಮಿಷನ್ ಅಂತ ಈಗ ನನ್ನಲ್ಲಿ ಮೊನ್ನೆ ಡೆಮೋ ಎಲ್ಲ ಕೊಟ್ಟರು, ನಾನು ತಗೊಂಡಿದ್ದೀನಿ. ಗಂಟೆಗೆ ಒಳ್ಳೆ ಆಗುತ್ತೆ, ಮತ್ತು ಇಬ್ಬರಿಗೆ ಮಾಡಲಿಕ್ಕೆ ಆಗುತ್ತೆ. ಭಾಳ ಇದು ಡಿಕೋಡಿಂಗು ಹಾಗೆ 3 ಜನ ಬೇಕು. ಒಬ್ಬರು ಅದನ್ನು ಪುಷ್ ಮಾಡಲಿಕ್ಕೆ, ಒಬ್ಬರು ಅದಕ್ಕೆ ಟಾಪಿಗೆ ಹಾಕಲಿಕ್ಕೆ, ಒಬ್ಬರು ಕೆಳಗೆ ಬಿದ್ದನ್ನು ಇದು ಮಾಡಲಿಕ್ಕೆ, ಸಂಗ್ರಹಣೆ ಮಾಡ್ಕೊಳ್ಳಿಕ್ಕೆ. ಆಮೇಲೆ ನಾವು ಅದು ಒಣಗಿಸುವ ವಿಧಾನವನ್ನು ಸೋಲರೈಸೇಷನಲ್ಲಿ ಮಾಡ್ತೇವೆ. ಆ ರೀತಿ ಮಾಡ್ಕೊಂಡು ಆ ಕಡೆ ಮಾಡ್ತೇನೆ. ಅಂದರೆ ಎಷ್ಟು ತೇವಾಂಶ ಇದ್ದರೆ ಒಳ್ಳೆಯದು ಒಣಗಿಸುವಾಗ? ನಾವು 9 ಗಂಟೆಗೆ ಗೆರೆ ಬಿಡಿಸಿ ಆಗ್ತದೆ. ಅದನ್ನು ಸಾಧಾರಣ 1 ಇಂಚು ದಪ್ಪಕ್ಕೆ ಸಿಲ್ಪಲಿನ್ ಶೀಟ್, ಬಿಳಿ ಶೀಟಲ್ಲೇ ಹಾಕ್ತೇವೆ, ದೊಡ್ಡ ಶೀಟಲ್ಲಿ. ಅದನ್ನು ಅರ್ಧಕ್ಕೆ ಹಾಕ್ತೇವೆ, ಅರ್ಧ ಅದೇ ಸೈಡಲ್ಲಿ ಫೋಲ್ಡ್ ಮಾಡಿ ಮುಚ್ತೇವೆ. ಹಾಗೆ 24 ಗಂಟೆ ಬಿಡ್ತೇವೆ, ಅಂದರೆ ಮರುದಿವಸಕ್ಕವರೆಗೆ. ಅದು ಯಾವಾಗ? ಫೆಬ್ರವರಿಯಿಂದ ಮೊದಲಾದರೆ 2 ದಿವಸ ಇರ್ತೇವೆ. ಅಂದರೆ ಬಿಸಿಲಿನ ಶಾಖ ಕಡಿಮೆ ಇರ್ತದೆ, ಅದು ಒಳಗೆ ಬರ್ನ್ ಆಗಿ ಬೆಂದಾಗೆ ಆಗಿ ನೀರು ಬಿಟ್ಟು ಬ್ಲ್ಯಾಕಿಶ್ ಆಗಿರ್ತದೆ. ಅದನ್ನು ಬಿಡಿಸ್ತೇವೆ. ಬಿಡಿಸುವಾಗ ಏನು ಶೀಟ್ ಮಡಿಸಿದ್ದೇವೆ ಅದರಲ್ಲಿ ಫುಲ್ಲು ಬಿಡಿಸ್ತೇವೆ. 1 ದಿವಸ ಹಾಗೇನೇ ಇರುತ್ತೆ. ಮರುದಿವಸವೂ ಅದಕ್ಕೆ ಸಾಯಂಕಾಲ ಫೋಲ್ಡ್ ಮಾಡ್ತೇವೆ ವಾಪಸ್ಸು. ರಾತ್ರಿ ಹನಿ ಬೀಳಲಿಕ್ಕೆ ಬಿಡೋದಿಲ್ಲ ಯಾವಾಗಲೂ, ಮಾಯಿಶ್ಚರ್ ಇದಾಗದಾಗೆ. ಹಾಗೆ 2 ದಿವಸ ಕಂಪಲ್ಸರಿ. 3ನೇ ದಿವಸ ತೆಗಿತೇವೆ. ನಮ್ಮ ಹತ್ರ ಮಾಯಿಶ್ಚರ್ ಟೆಸ್ಟಿಂಗ್ ಮಿಷನ್ ಇದೆ. ಅದರಲ್ಲಿ ನಾವು 11 ಅವರ ರೆಕಮೆಂಡೆಡ್, ಈಗ ಕ್ಯಾಂಪ್ಕೋದವರಲ್ಲಿ ತೆಗೆಯುವ 11 ಅವರ ಮಾಯಿಶ್ಚರ್, ಇದು ಲೀಟ್ರ್ ವೈಟು ನೋಡ್ತೇವೆ, ಮಾಯಿಶ್ಚರು ನೋಡ್ತೇವೆ. ಲೀಟ್ರ್ ವೈಟು ಇದೆಲ್ಲ ಕ್ಲೀನಿಂಗ್ ಆದ ಮೇಲೆ ಮಾಡಿ ತೆಗಿತೇವೆ. ಅದು 12 ಗಂಟೆಗೆ ತೆಗಿಲಿಕ್ಕೂ ಸಾಕು, ಸಾಯಂಕಾಲ ತೆಗಿಲಿಕ್ಕೂ ಸಾಕು. ಆಮೇಲೆ ಅದನ್ನು ಫುಲ್ಲು ಗೋಣಿಯಲ್ಲಿ ಹಾಕಿ ಓಪನ್ ಮಾಡಿ ಇಡ್ತೇವೆ. ಮತ್ತು ದಣದ ಮೇಲೆ ಎಲ್ಲ ಕೂಲಾದ ಮೇಲೆ ಗೋಣಿ ಹಾಕಿ 50 kg ಬ್ಯಾಗ್ ಮಾಡಿ ಇಡ್ತೇವೆ. ಅಂದರೆ ಸಾಧಾರಣ ಒಂದೊಂದು ಬಳ್ಳಿಗೆ ಎಷ್ಟು ಇಳುವರಿ ಬರ್ತಾ ಇದೆ ನಿಮ್ಮಲ್ಲಿ? ಅದು ವೇರಿಯೇಷನ್ ಇದೆ, ವಯಸ್ಸಿನ ಆಧಾರ ಮತ್ತು ಕೆನಪಿಯ ಮೇಲೆ ಹೋಗುತ್ತೆ. ಈಗ ನಮಗೆ ಸಾಧಾರಣ ನಮಗೆ ಒಂದು 2 ರಿಂದ 3 kg ನಮಗೆ ಪ್ರೊಡಕ್ಷನಲ್ಲಿ 3 kg ಬಂದರೆ ಭಾರಿ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಬಂದಿದೆ ಈಗ 2000 kg ಬಳ್ಳಿಯಲ್ಲಿ ಬರ್ತಾ ಇದೆ. ಆದರೆ ಬಾಕಿದ್ದು ಇನ್ನೂ ಏಜ್ ಆಗಬೇಕಷ್ಟೇ. ಕೆಲವು ಫಲ ಈ ವರ್ಷ ಶುರುವಾಗಿದೆ, ಕಳೆದ ವರ್ಷ ಸರಿಯಾದ ಈಳು ಬರಬೇಕಿದ್ದರೆ 4 to 5 years ಬೇಕು. ಆಫ್ಟರ್ 5 ನಿಮಗೊಂದು ರೆಗ್ಯುಲರ್ ಬರುತ್ತೆ, ಜಾಸ್ತಿನೇ ಆಗೋದು. ಅದಕ್ಕೆ ನಮ್ಮಲ್ಲಿ ಅದರ ಗ್ರೋತು ಇದೆಲ್ಲ. ಹಾಗೆ ನಮಗೆ ಸಿಮೆಂಟ್ ಪೋಲೋ ಒಂದು 18 ಫೀಟ್ ನೆಲದ ಮೇಲೆ ಅಂಥದ್ದು ಇರುತ್ತೆ, 2016ರಲ್ಲಿ ನಾಟಿ ಮಾಡಿದ್ದು. ಈ ವರ್ಷ ನಮಗೆ ಡ್ರೈ 20 kg ಬಂದಿದೆ. ಹಾಗಂತ ಎಲ್ಲದಲ್ಲಿ ಅಷ್ಟು ಬರ್ತದೆ ಅಂತಲ್ಲ. ಮತ್ತು ಸಿಮೆಂಟ್ ಪೋಲು ಎಲ್ಲಿ ಹಾಕಬೇಕು ಅಂತ ಅಂದರೆ ಸ್ವಲ್ಪ ಶೇಡ್ ಬೇಕು ಅದಕ್ಕೆ. ಫುಲ್ ಗ್ರೌಂಡಲ್ಲಿ ಹಾಕಿ ಶೇಡ್ ನೆಟ್ ಹಾಕಿ ಇದೆಲ್ಲ ನಾವು ಜಮೀನಲ್ಲಿ ಮಾಡೋಕ್ಕಾಗಲ್ಲ. ಮಾಡ್ಬೋದು, ಮಾಡೋದಿದ್ರೆ ಅಷ್ಟೇ ಕಷ್ಟ ಇದೆ.
ಅದಕ್ಕೆ ಹೇಳಿದ್ದು ನಾನು ಎಲ್ಲ ಮರಗಳು ಮುಗಿದ ಮೇಲೇ ಸಿಮೆಂಟ್ ಪೋಲಿಗೆ ಹೋಗಿ ಮತ್ತೆ ನಾವು ಸಿಮೆಂಟ್ ಪೋಲ್ ಎಲ್ಲಿ ಹಾಕಿದ್ದೇವೆ ಅಂದರೆ ತೆಂಗಿನ ತೋಟದ ಮಧ್ಯೆ 4 ಗಿಡಗಳ ಮಧ್ಯೆ ರಬ್ಬರ್ ತೋಟದಲ್ಲಿ ಎಲ್ಲಿ ರಬ್ಬರ್ ಮರ ಗಾಳಿಗೆ ಬಿದ್ದೋಯ್ತು ಇಂಥ ಜಾಗದಲ್ಲೆಲ್ಲ ಹಾಕಿದ್ದೇವೆ. ಅಂದರೆ ನೆರಳಿರಲೇಬೇಕು, ನೆರಳು ಬೇಕೇ ಬೇಕು. ಆಮೇಲೆ ಈ ದಕ್ಷಿಣದ ಬಿಸಿಲು ಬೀಳುವಲ್ಲಿ ಸಣ್ಣ ಸ್ಕ್ರಾಚಿಂಗ್ ಆಗ್ತದೆ. ಅದಕ್ಕೆ ನಾವು 4 ರಿಂದ 5 kg ಖಾಲಿ ಸುಣ್ಣ ಬೇಯಿಸಿ ಬಿಡ್ತಾ ಇದ್ದೆ. ವಿಜ್ಞಾನಿಗಳು ರೆಕಮೆಂಡ್ ಮಾಡಿದ್ದೆ. ಹೌದು, ಅದು ಸನ್ ಬರ್ನ್ ಆಗುವುದಕ್ಕೂ ತಡೆಯುತ್ತೆ. ಈ ಸಲ ನಾನು ಕೆಲವುದಕ್ಕೆ ಅಷ್ಟು ಬಿಟ್ಟರು ಸಾಕಾಗಲಿಲ್ಲ. ಲಾಸ್ಟ್ ಇಯರ್ ಬಟ್ಟೆ ಕಟ್ಟಿದೆ. ಈ ವರ್ಷ ಅದಕ್ಕೆಲ್ಲ ಶೇಡ್ ನೆಟ್ ಹಾಕಿದೆ. ಶೇಡ್ ನೆಟ್ಟಿಗೆ ಖರ್ಚು ಬರೋದಿಲ್ಲ ಅಂತ ಕೇಳ್ತಾರೆ. ಬಂತು, ನನಗೊಂದು ಶೇಡ್ ನೆಟ್ಟಿಗೆ 250 ರಿಂದ 300 ರೂಪಾಯಿ ಬಂತು, ಆಫ್ಟರ್ ಲೇಬರ್ ಎಲ್ಲ ಸೇರಿ. ಆದರೆ ಬಳ್ಳಿ ಎಲ್ಲ ಹಚ್ಚ ಹಸುರಾಗಿರ್ತದೆ. ಕಾಳುಮೆಣಸು ಸರಿ ಬೆಳೆದ ಮೇಲೆ ಹಣ್ಣಾಗ್ತದೆ, ನೋಡಲಿಕ್ಕೆ ಭಾಳ ಚೆನ್ನಾಗಿರ್ತದೆ. ಬಳ್ಳಿಯ ಗ್ರೋತ್ ಅಂತೂ ಎಕ್ಸಲೆಂಟ್. ಇನ್ನು ಸಿಮೆಂಟ್ ಪೋಲ್ಗಳು ಇವುಗಳನ್ನು ತೆರೆದ ಪ್ರದೇಶದಲ್ಲಿ ಹಾಕ್ಕೊಂಡು ಶೇಡ್ ನೆಟ್ ಹಾಕ್ಕೊಂಡು ಮಾಡ್ಬೋದಾ ಕರಿಮೆಣಸನ್ನ? ಮಾಡ್ಬೋದು. ಅದು ಅಂದರೆ ನಾವು ಊಟ ಮಾಡುವಾಗ ಡೈರೆಕ್ಟ್ ಬಾಯಿಗೆ ಕೈ ಹೋಗುವ ಬದಲು ತಲೆಗೆ ಒಂದು ಸುತ್ತು ಬಂದು ಏನು ತಿಂತೇವೆ ಅಷ್ಟು ಕೆಲಸ ಆಗುತ್ತೆ. ಮತ್ತು ನೀವು ಅಷ್ಟು ಮೇಂಟೆನೆನ್ಸ್ ಮಾಡಬೇಕು, ಡೈಲಿ ನೀರು ಕೊಡಬೇಕು. ಕಾಳು ಮೆಣಸಿಗೆ ಮುಖ್ಯವಾಗಿ ನೀರಾವರಿ ವ್ಯವಸ್ಥೆ ಕರೆಕ್ಟ್ ಬೇಕೇ ಬೇಕು. ಬೇರು ಬಹಳ ಸೂಕ್ಷ್ಮ ಬೇರು ಸೂಕ್ಷ್ಮ, ಆಳಕ್ಕೂ ಹೋಗೋದಲ್ಲ. ನಾನು ಡ್ರಿಪ್ ಮಾಡಿದ್ದೆ. ಡ್ರಿಪ್ಪಲ್ಲಿ ನಿಮಗೆ ಒಂದೇ ಕಡೆ ಬೀಳುತ್ತೆ. ಈ ಸ್ಪ್ರೇ ಜೆಟ್ಟಿಗೆ ಕನ್ವರ್ಟ್ ಮಾಡಿದ್ದು. ಆವಾಗ ಏನಾಯಿತು ಅಂದರೆ ಇಡೀ ಬುಡದ ಸುತ್ತಲೂ ಬೇರುಗಳು ಹಬ್ಬಿಕೊಂಡಿರ್ತವೆ. ಅಲ್ಲೆಲ್ಲ ನೀರು ಬಿದ್ದು ನಮಗೆ ಒಂದೇ ವರ್ಷದಲ್ಲಿ ಸುಮಾರು ಕ್ವಿಂಟಾಲು ಮೆಣಸು ಜಾಸ್ತಿ ಬಂತು. ಆತ್ಮೀಯ ರೈತ ಬಾಂಧವರೇ, ತಮಗೆ ಸುರೇಶ್ ಬಲ್ನಾಡು ಅವರ ಕೃಷಿ ಅನುಭವಗಳನ್ನು ಇನ್ನೂ ಸವಿಸ್ತಾರವಾಗಿ ತಿಳ್ಕೋಬೇಕು ಅಂದರೆ ಅವರ ಮೊಬೈಲ್ ದೂರವಾಣಿ ಸಂಖ್ಯೆ 9901146078. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9901146078. ತುಂಬ ಸಂತೋಷ ಸುರೇಶ್ ಬಲ್ನಾಡು ಅವರೇ, ತಾವು ನಮ್ಮ ಆಕಾಶವಾಣಿ ನಿಲಯಕ್ಕೆ ಆಗಮಿಸಿ ನಿಮ್ಮ ಈ ಕಾಳು ಮೆಣಸಿನ ಕೃಷಿ ಅನುಭವಗಳನ್ನು ಮತ್ತು ಇನ್ನಿತರ ಬೆಳೆಗಳ ಅನುಭವಗಳನ್ನು ನಮ್ಮ ಜೊತೆಯಲ್ಲಿ ಸವಿಸ್ತಾರವಾಗಿ ಹಂಚಿಕೊಂಡಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55 ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕಿಸಾನ್ ವಾಣಿ ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ